ಹಾಯ್ ಗೈಸ್, ದಿಸ್ ಇಸ್ ಸುದೀಪ್ ಕೆ ಜೈನ್. ನಾನು ಇವತ್ತು ನಿಮಗೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿನ ನೀಡಬೇಕಂತ ಬಂದೀನಿ. ಸೊ ಇದನ್ನ ನೀವು ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಫಾರ್ 2023-24 ಬ್ಯಾಚ್. ಯಾರೆಲ್ಲ ಕುವೆಂಪು ಯೂನಿವರ್ಸಿಟಿಲಿ ನೀವು ಸ್ಟಡಿ ಮಾಡಿದ್ರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿ. ಮೊದಲು ನೀವು ನಿಮ್ಮ ಒಂದು ಯೂನಿವರ್ಸಿಟಿ, ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ನೀವು ಯೂಸ್ ಮಾಡ್ತಾರೆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು USMS ಅಂತ ಕ್ಲಿಕ್ ಮಾಡಿ. ಯಾರೆಲ್ಲ ನೀವು ಕಾನ್ವೊಕೇಶನ್ಗೆ ವೆಯ್ಟ್ ಮಾಡ್ತಿದ್ರಿ, ಸೊ ನೀವು ಇವತ್ತು ನೀವು ಅದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ. USMS ಪೋರ್ಟಲ್ ಮೂಲಕ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನೀವು ನಿಮ್ಮ ಒಂದು ಗೂಗಲ್ನ ಓಪನ್ ಮಾಡಿದ್ರೆ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ, ಕ್ಯಾಪ್ಚರ್ನ ಎಂಟರ್ ಮಾಡಿ, ನೆಕ್ಸ್ಟು ಲಾಗಿನ್ ಮಾಡಿ. ಓಕೆನಾ? ಕೆಲವೊಂದು ತುಂಬ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಒಂದು ಡೌಟ್ ಇದೆ. ಸೊ ನಾನು ಅದನ್ನ ಕ್ಲಾರಿಫೈ ಮಾಡ್ತಿದ್ದೀನಿ ಇವತ್ತು. ಸೊ ನೀವು ಇಷ್ಟು ದಿನದಿಂದ 2 ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಿ ಯಾವಾಗ ಏನು ಪ್ರೊಸೀಜರ್ ಅಂತ. ಸೊ 9ನೇ ತಾರೀಕು ಇದ್ರ ಡಿಕ್ಲೇರ್ ಆಗಿದೆ. ಸೊ ನನಗೆ ಇವತ್ತು ಮಾಹಿತಿ ಗೊತ್ತಾಗಿರೋದ್ರಿಂದ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ತಡ ಮಾಡಬೇಡಿ, ಆದಷ್ಟು ಬೇಗನೆ ಇದ್ರ ಮಾಹಿತಿ ತಿಳಿಸ್ಕೊಡ್ತೀನಿ. ಇವತ್ತು ನೀವು ಪೇಮೆಂಟ್ ಮಾಡಿದ್ರೆ ವಿತೌಟ್ ಪೆನಲ್ಟಿ ನೀವು ಪೇ ಮಾಡ್ಬೋದು. ಅಕಸ್ಮಾತ್ 14 ಏಪ್ರಿಲ್ ನಾಳೆ ಪೇ ಮಾಡೋದಾದ್ರೆ ನೀವು ಅದಕ್ಕೆ ಪೆನಲ್ಟಿ ಪೇ ಮಾಡಬೇಕಾಗುತ್ತೆ. ಫಸ್ಟ್ ಪೆನಲ್ಟಿ, ಸೆಕೆಂಡ್ ಪೆನಲ್ಟಿ 15ನೇ ತಾರೀಕು ಇರುತ್ತೆ. ಸೊ ಇವತ್ತೇ ಆದಷ್ಟು ಪೇಮೆಂಟ್ ಮಾಡಿ. ಸೊ ಮೈನ್ ಏನು ಮಾಡಬೇಕು, ಲಾಗಿನ್ ಮಾಡಿದಾದ್ಮೇಲೆ ನೀವು ಇಲ್ಲಿ ಎಕ್ಸಾಮ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾನ್ವೊಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕಾನ್ವೊಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ನಿಮ್ಮ ಒಂದು ಡಾಟಾ ಸಿಗುತ್ತೆ. ಸೊ ನಾನು ಆಲ್ರೆಡಿ ಪೇಮೆಂಟ್ ಮಾಡಿರೋದ್ರಿಂದ ನನ್ನ ಒಂದು ಡಾಟಾ ಇಲ್ಲಿ ತೋರಿಸಲ್ಲ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಜಾಗ ನಾನು ಏನು ಇದು ಮಾಡ್ತಿದ್ದೀನಿ, ಸೊ ಅಲ್ಲಿ ನೀವು ಮೌಸ್ನ ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ವ್ಯೂ ನೋಟಿಫಿಕೇಶನ್ ಅಂತ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿರುತ್ತೆ, ಪೇ ಕಾನ್ವೊಕೇಶನ್ ಫೀಸ್ ಅಂತ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಡು ಯು ವಾಂಟ್ ಟು ಪೇ, ನೀವು ಇಂಟ್ರೆಸ್ಟ್ ಇದ್ದೀರಾ ಪೇಮೆಂಟ್ ಮಾಡೋಕ್ಕಂತ ಕೇಳುತ್ತೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೈನ್ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಆ ಒಂದು ಹೋಮ್ ಪೇಜಲ್ಲಿ ಏನಿರ್ತದೆ ಮಾಹಿತಿ, ನೀವು ಯಾವ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡೋದಾದ್ರೆ ನೀವು ಆಲ್ಮೋಸ್ಟ್ ಎಲ್ಲ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿದ್ರೆ ನೆಟ್ ಬ್ಯಾಂಕಿಂಗ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಜಿಪೇ, ಗೂಗಲ್ ಪೇ, ಏನಾದ್ರು ಜಿಪೇ, ಫೋನ್ ಪೇ ಅಥವಾ ಪೇಟಿಎಂ, ನೀವೇನೋ ಇನ್ನಿತರ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ಪೇಮೆಂಟ್ ಮಾಡ್ತಾ ಇದ್ರೆ, ಸೊ ಅಲ್ಲಿ ನಿಮಗೆ UPI ID ಅಂತ ಇರುತ್ತೆ. ಸೊ ಅದನ್ನ ನೀವು ಕಾಪಿ ಮಾಡ್ಕೊಂಡು ಆ ಒಂದು ಜಾಗದಲ್ಲಿ, ಆ ಕೆಳಗಲ್ಲಿ ಆಪ್ಷನ್ ಇರುತ್ತೆ ಅಲ್ಲ, ಆ ಒಂದು ಜಾಗದಲ್ಲಿ ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ, ನೀವು ಆ ನೋಟಿಫಿಕೇಶನ್ ನೀವು ಯಾವ ಒಂದು ಪ್ಲಾಟ್ಫಾರ್ಮ್ ಮೂಲಕ ಪೇಮೆಂಟ್ ಮಾಡ್ಬೇಕಂತ ಇರ್ತೀರ ಅಲ್ಲಿ ಬರುತ್ತೆ ನೋಟಿಫಿಕೇಶನ್. ಪೇಮೆಂಟ್ ಮಾಡಿ, ವೆಯ್ಟ್ ಮಾಡಿ, ಬ್ಯಾಕ್ ಬರಕ್ಕೆ ಹೋಗ್ಬೇಡಿ. ವೆಯ್ಟ್ ಮಾಡಿದ ತಕ್ಷಣ ಮತ್ತೆ ಈ ಒಂದು ವೆಬ್ಸೈಟ್, ಈ ಒಂದು ಬ್ಯಾಕಿಗೆ ಬಂದಾದ ಮೇಲೆ ಮತ್ತೆ ಈ ಒಂದು ಹೋಮ್ ಪೇಜಿಗೆ ಬನ್ನಿ. ನೀವು ಪೇಮೆಂಟ್ ಮಾಡಿರೋದು ಕಂಪ್ಲೀಟ್ ಸಕ್ಸಸ್ ಆಗಿತ್ತು ಅಂದರೆ ನೀವು ಅಲ್ಲಿ ಹೋಮ್ ಪೇಜ್, ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ನಿಮ್ಮ ಒಂದು ಡಾಟಾ ಸಿಗುತ್ತೆ ಅನ್ನುವಂಥದ್ದು. ನಾನಿವಾಗ ಪೇಮೆಂಟ್ ಮಾಡಿದ್ದೀನಿ. ಸೊ ಈ ಥರ ನಿಮಗೆ ಸಿಗುತ್ತೆ. ಆ ಒಂದು ಆಪ್ಷನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ನಾನು ಯಾವ UPI ID ಮೂಲಕ ಮಾಡಿದ್ದೆ, ಸೊ ಸಕ್ಸಸ್ ಆಗಿದೆ. ಎಷ್ಟು ಟೈಮಲ್ಲಿ ಮಾಡಿದೆ ಎಲ್ಲ ಸಿಗುತ್ತೆ. ನೀವು ಈ ಒಂದು ಕಾಪಿನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟೋರೇಜ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದು ರೆಫರೆನ್ಸ್ ಪ್ರೂಫ್ ಆಗಿರುತ್ತೆ, ನೀವು ಪೇಮೆಂಟ್ ಮಾಡಿದ್ರು ಅಂತ. ನೀವು ಇದನ್ನ ಕಳ್ಕೊಳಕ್ ಹೋಗ್ಬಿಡಿ, ಸೇವ್ ಮಾಡಿ. ವೆರಿ ಇಂಪಾರ್ಟೆಂಟು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ. ನಾವು ಸತತ ನಿಮ್ಮ ಒಂದು ಸಹಾಯಕ್ಕೆ ಇರ್ತೀವಿ. ಯಾಕಂದ್ರೆ ತುಂಬಾ ಜನ ಡೌಟ್ ಇತ್ತು ನನಗೆ. ಕೇವಲ ನಾವು ಮುಗಿಸಿ 2023-24 ಬ್ಯಾಚಲ್ಲಿ ಕಂಪ್ಲೀಟ್ ಆಗಿರೋ ಸತ 2 ವರ್ಷಗಳಿಂದ ವೆಯ್ಟ್ ಅಲ್ಲಿತ್ತು. ಈಗ ತುಂಬಾ ಜನ ಯಾವಾಗ ಅಂತ ಕೇಳ್ತೀವಿ. ಇವತ್ತು ಆಲ್ರೆಡಿ ಡಿಕ್ಲೇರ್ ಆಗಿದೆ. ತಡ ಮಾಡಬೇಡಿ, ಇವತ್ತೇ ಪೇಮೆಂಟ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿ ನಿಮಗೆ ಏನಾದ್ರು ಬೇಕು ಅಂದರೆ ನಮ್ಮ ಒಂದು ಕಲಂ ಗ್ರೂಪ್ ಆಫ್ ಎಜುಕೇಶನ್ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಯಾಕಂದರೆ ಇವತ್ತು ತಡ ಮಾಡಬೇಡಿ, ಸರ್ವರ್ ಬ್ಯುಸಿ ಆಗುತ್ತೆ. ಆದಷ್ಟು ಬೇಗ ಪೇಮೆಂಟ್ ಮಾಡಿ. ನಿಮ್ಮ ಒಂದು ಕಾನ್ವೊಕೇಶನ್ ಫೀಸ್ನ ಪೇಮೆಂಟ್ ಮಾಡಿರುವಂಥ ಆದಷ್ಟು ಬೇಗ ನೀವು ನಿಮ್ಮ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ಪಡಿತೀರಾ. ಅಥವಾ ಇದು ಆಫ್ಲೈನ್ ಮೂಲಕ ಕಾಲೇಜುಗಳಿಗೂ ಬರ್ಬೋದು. ಅಕಸ್ಮಾತ್ ಇಲ್ಲ ಅಂದರೆ ನಿಮ್ಮ ಒಂದು ಪಿನ್ ಕೋಡಿಗೆ ಕೂಡ ಈ ಒಂದು ಡಾಕ್ಯುಮೆಂಟ್, ನಿಮ್ಮ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ತಲುಪಬಹುದು. ಇದರ ಬಗ್ಗೆ ಒಂದು ಸಂಪೂರ್ಣ ಒಂದು ಮಾಹಿತಿ ತಿಳಿದಿಲ್ಲ. ಅಕಸ್ಮಾತ್ ತಿಳಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಅದು ಎಲ್ಲಿ ನೀವು ಪಿನ್ ಕೋಡ್ ಮೂಲಕ ಪಡ್ಕೊಳ್ತೀರಾ ಅಥವಾ ಕಾಲೇಜಿಗೆ ಹೋಗಿ ನೀವು ಆಫ್ಲೈನ್ ತಗೊಳ್ಕೋಬೇಕಾ ಅನ್ನೋಂಥ ಮಾಹಿತಿನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.